ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಮುಸ್ಲಿಂ ಸ್ಟೈಲ್ ಕೂಡ ಹೇಳ್ಬೋದು ನಿಮಗೆ ಈ ಬಿರಿಯಾನಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾವು ಬಿರಿಯಾನಿ ಮಸಾಲ ಪೇಸ್ಟ್ ರುಬ್ಲಿಕ್ಕೆ ಉಂಟು. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, 3 ಸಣ್ಣ ಪೀಸ್ ಕೆತ್ತೆ, 3 ಏಲಕ್ಕಿ, 1 ಸ್ಟಾರ್ ಎನೈಸ್, 1 6ರಷ್ಟು ಲವಂಗ, 1 ಮೀಡಿಯಮ್ ಸೈಜ್ ಆನಿಯನ್, ಪೆಪ್ಪರ್ ಇದ್ದರೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಕಾಳು ಕೂಡ ಹಾಕಬೇಕು. ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಪೌಡರೆಲ್ಲ ಏನು ಹಾಕಲಿಕ್ಕಿಲ್ಲ. ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಗ್ರೀನ್ ಚಿಲ್ಲಿ ಯೂಸ್ ಮಾಡಿದರೆ ಆಯಿತು. 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಬಡಸೊಪ್ಪು. ಇದೆಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಳ್ಳೆ ರೋಸ್ಟ್ ಮಾಡಬೇಕು. 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅದರ ಅರ್ಧದಷ್ಟು ಪುದೀನ ಲೀವ್ಸ್. ಪುದೀನ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಈ ಕೊತ್ತಂಬರಿ ಸೊಪ್ಪು, ಪುದೀನ ಇದೆಲ್ಲ ಕೂಡ ಸಾಫ್ಟ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. 2 ಟೇಬಲ್ ಸ್ಪೂನಷ್ಟು ಗೋಡಂಬಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿಬಿಟ್ಟು ಫೈನಾಗಿ ನಾವು ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡಿ. ಬಿರಿಯಾನಿದು ಮೇನ್ ಮಸಾಲ ಅದು. ಈಗ ನಾನು ಅದೇ ಪಾತ್ರೆಯಲ್ಲಿ 1/4 ಕಪ್ಪಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. 4 ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡಬೇಕು. ನೀವು ಬಿರಿಯಾನಿ ಮಸಾಲ ಮಾಡುವಾಗ ಆನಿಯನ್ ಮತ್ತು ಟೊಮ್ಯಾಟೊ ಉಂಟಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಮಸಾಲ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಷ್ಟು ಹೊತ್ತು ನಾವಿದನ್ನು ಫ್ರೈ ಮಾಡಬೇಕು. ಜಾಸ್ತಿ ಮಸಾಲೆ ಬೇಕಂತ ಅಂದರೆ ಆನಿಯನ್ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. 1 ಟೀ ಸ್ಪೂನ್ ಅರಿಶಿನ ಪೌಡರ್, ಅರಿಶಿನ ಹುಡಿ ಹಾಕಿ 1 ನಿಮಿಷ ಫ್ರೈ ಮಾಡಿ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೇನೆ. ನಾನು ಯಾವಾಗಲೂ ಟೊಮೆಟೊ ಹಾಕಿದ ನಂತರ ಉಪ್ಪು ಸೇರಿಸುವುದು. ಆನಿಯನ್ ಹಾಕಿ ಉಪ್ಪು ಸೇರಿಸಿದರೆ ಟೊಮೆಟೊ ಸಾಫ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಟೊಮೆಟೊ ಹಾಕಿದ ನಂತರ ನೀವು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ಆವಾಗ ಆನಿಯನ್ ಕೂಡ ಒಳ್ಳೆ ಸಾಫ್ಟಾಗಿ ಫ್ರೈ ಆಗ್ತದೆ, ಟೊಮೆಟೊ ಕೂಡ ಒಳ್ಳೆ ಸಾಫ್ಟ್ ಆಗ್ತದೆ. ಹೈ ಫ್ಲೇಮಲ್ಲಿಟ್ಟು ಇದನ್ನೀಗ ನಾನು ಫ್ರೈ ಮಾಡ್ತಾ ಇರೋದು. 1.5 kgಯಷ್ಟು ಚಿಕನ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಫ್ರೈ ಪೀಸಾಗಿ ಚಿಕನನ್ನು ಕಟ್ ಮಾಡಿ ಯೂಸ್ ಮಾಡಿದರೆ ಆಯಿತು. ಅದಕ್ಕಿಂತ ಜಾಸ್ತಿ ದೊಡ್ಡ ಪೀಸ್ ಬೇಡ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷದ ನಂತರ ನಾವು ರುಬ್ಬಿದಂಥ ಮಸಾಲ ಪೇಸ್ಟ್ ಉಂಟಲ್ಲ ಅದನ್ನು ಸೇರಿಸಬೇಕು. ಬಿರಿಯಾನಿದು ಮೇನ್ ಮಸಾಲ ಪೇಸ್ಟ್ ಇದು, ಗ್ರೀನ್ ಕಲರ್. ಮುಸ್ಲಿಂ ಸ್ಟೈಲಲ್ಲಿ ಇದೇ ರೀತಿ ಮಾಡೋದು. ಒಂದ್ಸಲ ನೀವು ಟ್ರೈ ಮಾಡಿ. ಬೇಕಾದರೆ ನೀವು ಈಗ ಮಟನ್ ಅಥವಾ ಬೀಫ್ ಯಾವುದರಲ್ಲಿ ಆದರೂ ಮಾಡೋದಾದರೆ ಸೇಮ್ ಇದೇ ರೀತಿ ಮಾಡಿದರೆ ಆಯಿತು. ಮಾತ್ರ ಪ್ರೆಷರ್ ಕುಕ್ಕರಲ್ಲಿ ವಿಸಿಲ್ ಬರಿಸಬೇಕು. ಚಿಕನ್ ಆದರೆ ನಾರ್ಮಲಿ ಈ ಥರ ಪಾತ್ರೆಯಲ್ಲಿ ನೀವು ಟ್ರೈ ಮಾಡ್ಬೋದು. ಈಗ ನಾನು ಚಿಕನನ್ನು 20 ನಿಮಿಷ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಬಿರಿಯಾನಿ ರೈಸಿಗೆ ನೀರು, ಕೆತ್ತೆ, ಲವಂಗ, ಏಲಕ್ಕಿ, ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಕೂಡ ಸೇರಿಸಬೇಕು. ನೀರು ಕುದಿದ ನಂತರ ಬಾಸ್ಮತಿ ಅಕ್ಕಿಯನ್ನು ಹಾಕಿ ರೈಸ್ ಬಾಯ್ಲ್ ಮಾಡಿದರೆ ಆಯಿತು. ನಾವು ಈಗ ನೋಡಿ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಇಲ್ಲಿ. ಈಗ ನಾನಿದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಈಗ ಬಿರಿಯಾನಿಗೆ ನಾವು ಆನಿಯನ್ ಫ್ರೈ ಮಾಡಬೇಕು. ಅದಕ್ಕೆ ನಾನು ಖಾಲಿ ತುಪ್ಪ ಮಾತ್ರ ಯೂಸ್ ಮಾಡ್ತಾ ಇರೋದು. ಬೇಕಾದರೆ ನೀವು ತುಪ್ಪ ಮತ್ತು ಸ್ವಲ್ಪ ವೆಜಿಟೇಬಲ್ ಆಯಿಲ್ ಕೂಡ ಮಿಕ್ಸ್ ಮಾಡಿಬಿಟ್ಟು ಆನಿಯನನ್ನು ಫ್ರೈ ಮಾಡ್ಬೋದು. ನಾನಿಲ್ಲಿ ವೆಜಿಟೇಬಲ್ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ, ಖಾಲಿ ತುಪ್ಪ ಯೂಸ್ ಮಾಡಿಬಿಟ್ಟು ಆನಿಯನನ್ನು ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಇದೇ ತುಪ್ಪ ಉಂಟಲ್ಲ, ನೀವು ಬಿರಿಯಾನಿ ನಾವು ಸೆಟ್ ಮಾಡ್ತೀವಿ ನೋಡಿ, ಆವಾಗ ಇದೇ ತುಪ್ಪ ಯೂಸ್ ಮಾಡಿದರೆ ಆಯಿತು. ಬೇರೆ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಬೇಕಂತ ಇಲ್ಲ. ಈಗ ಆನಿಯನ್ ಒಳ್ಳೆ ಗೋಲ್ಡನ್ ಆಗಿ ಫ್ರೈ ಆಗಿದೆ. ಇದನ್ನು ಈಗ ನಾನು ಒಂದು ಸೈಡ್ ಇಟ್ಬಿಟ್ಟು ರೈಸ್ ಕೂಡ ಕುಕ್ ಆಗಿದೆ, ಅದನ್ನು ನಾನು ನೀರೆಲ್ಲ ಸೋಸಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಬೆಂದಂಥ ರೈಸ್ ಉಂಟಲ್ಲ, ಅದರ ಸ್ವಲ್ಪದಷ್ಟು ನಾವು ಈ ಬಿರಿಯಾನಿ ಯಾವುದಕ್ಕೆ ನೀವು ಸೆಟ್ ಮಾಡ್ತೀರ ನೋಡಿ ಅದೇ ಪಾತ್ರೆಗೆ ಸ್ವಲ್ಪ ರೈಸ್ ಹಾಕಿ
ಆಮೇಲೆ ಅದರ ಮೇಲ್ಗಡೆ ನಾವು ಮಾಡಿದಂಥ ಚಿಕನ್ ಮಸಾಲ ಉಂಟಲ್ಲ, ಬಿರಿಯಾನಿ ಮಸಾಲ, ಅದನ್ನು ಸ್ವಲ್ಪ ಹಾಕಬೇಕು. ಚಿಕನ್ ಪೀಸ್ ನಿಮಗೆ ಇಷ್ಟ ಇದ್ದರೆ ಬಿರಿಯಾನಿ ಸೆಟ್ ಮಾಡುವಾಗ ಹಾಕ್ಬೋದು, ಇಲ್ಲದಿದ್ದರೆ ಡೈರೆಕ್ಟ್ ಸರ್ವ್ ಮಾಡುವಾಗ ಪ್ಲೇಟಿಗೂ ಕೂಡ ನೀವು ಚಿಕನ್ ಪೀಸನ್ನು ಹಾಕಿದರೆ ಆಗ್ತದೆ. ಅರ್ಧದಷ್ಟು ರೈಸನ್ನು ಮತ್ತೆ ನಾನು ಅದರ ಮೇಲ್ಗಡೆ ಹಾಕಿಬಿಟ್ಟು ಆನಿಯನ್ ಫ್ರೈ ಮಾಡಿದ್ದನ್ನು ಹಾಕಿ, ಗೋಡಂಬಿ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು, ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕ್ಬೋದು, ಎಂತ ಇಷ್ಟ ಇದ್ದರೂ ಕೂಡ ನಿಮಗೆ ಇಲ್ಲಿ ಯೂಸ್ ಮಾಡ್ಬೋದು. ನಾವು ಮೆಲ್ಟ್ ಮಾಡಿದಂಥ ತುಪ್ಪ ಉಂಟಲ್ಲ, ಅದನ್ನು ಒಂದು 2-3 ಟೇಬಲ್ ಸ್ಪೂನ್ ನಾನು ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ, ಮತ್ತು ಸ್ವಲ್ಪ ರೈಸನ್ನು ಇದರ ಮೇಲ್ಗಡೆ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಮಾಡಿದಂಥ ಚಿಕನ್ ಮಸಾಲ ಉಂಟಲ್ಲ ಬಿರಿಯಾನಿದು, ಅದನ್ನು ಮತ್ತೆ ಹಾಕಬೇಕು. ಟೋಟಲಾಗಿ ಇಲ್ಲಿ ನಾವು ರೈಸ್ ಉಂಟಲ್ಲ 2 ಲೇಯರ್ ಆಗಿ ಮಾಡೋದು. ಇದರ ಮೇಲ್ಗಡೆ ಮತ್ತೆ ಉಳಿದಂಥ ಎಲ್ಲ ಅನ್ನವನ್ನು ಇಲ್ಲಿ ಹಾಕಿದ್ದೇನೆ. ನಾನಿಲ್ಲಿ 3 ಕಪ್ ಬಾಸ್ಮತಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಇದರ ಮೇಲ್ಗಡೆ ಫ್ರೈ ಮಾಡಿದಂಥ ಆನಿಯನ್, ತುಪ್ಪ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಹಾಕಬೇಕು. ಕ್ಯಾರೆಟ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದರ ಮೇಲ್ಗಡೆ ನೀವು ಸ್ವಲ್ಪ ಗ್ರೇಟ್ ಮಾಡಿದ್ದು ಹಾಕಿದರೆ ಆಯಿತು. ಈಗ ನಾನು ಇದನ್ನು ಅರ್ಧ ಗಂಟೆಯಷ್ಟು ದಮ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೋಡಿ, ಅರ್ಧ ಗಂಟೆ ಆಗಿದೆ, ಬಿರಿಯಾನಿ ದಮ್ಮು ಬಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನೀಗ ನಿಮಗೆ ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ಇದೇ ರೀತಿ ನೀವು ಟ್ರೈ ಮಾಡಿ. ಈಗ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ಚಿಕನ್ ಫ್ರೈ ಮತ್ತು ಕುಕುಂಬರ್, ಆನಿಯನ್ ಏನಾದರೂ ನಿಮಗೆ ಇದರ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯ್ತಾ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.